ಕಂದಮ್ಮ, ಇವತ್ತು ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಬಹುಶಃ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು ಅಲ್ವಾ? ನಾನು ಅವರಿಗೆ ಇಷ್ಟವಿಲ್ವೇನೋ, ನಾನು ಅವರಿಗೆ ಮುಖ್ಯವಿಲ್ವೇನೋ. ಇಂದು ನಾನು ಪ್ರೀತಿಗಿಂತಲೂ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಅದು ಗೌರವ. ಪ್ರೀತಿ ಇಲ್ಲದಿದ್ದರೂ ಮನುಷ್ಯ ಬದುಕಬಹುದು, ಆದರೆ ಗೌರವ ಇಲ್ಲದ ಸಂಬಂಧದ ಜೊತೆ ಹೆಚ್ಚು ಕಾಲ ಉಳಿಯಲು ಸಾಧ್ಯವಿಲ್ಲ. ನಿಮ್ಮ ಮಾತಿಗೆ ಬೆಲೆ ಕೊಡದೇ ಇರುವುದು. ಹೌದು ಕಂದಮ್ಮ, ನೀವು ಏನಾದರೂ ಹೇಳಿದಾಗ ಅದನ್ನು ಕೇಳದೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಯಾವಾಗಲೂ ಕಡೆಗಣಿಸಿದ್ದರೆ ಅದು ಗೌರವದ ಕೊರತೆಯ ಲಕ್ಷಣವಾಗಿರಬಹುದು. ನಿಜವಾಗಿಯೂ ಗೌರವಿಸುವ ವ್ಯಕ್ತಿ ನಿಮ್ಮ ಮಾತನ್ನು ಗಮನದಿಂದ ಕೇಳಲು ಪ್ರಯತ್ನಿಸುತ್ತಾನೆ. ಯಾವಾಗಲೂ ನಿಮ್ಮನ್ನು ನಿರ್ಲಕ್ಷಿಸುವುದು. ಹೌದು ಕಂದಮ್ಮ, ನಿಮ್ಮ ಮೆಸೇಜ್ಗಳಿಗೆ, ಕರೆಗಳಿಗೆ ಅಥವಾ ಭಾವನೆಗಳಿಗೆ ಯಾವುದೇ ಮಹತ್ವ ಕೊಡದೇ ಇದ್ದರೆ ಅದು ನೋವುಂಟು ಮಾಡುತ್ತದೆ. ಕೆಲವೊಮ್ಮೆ ತಡವಾಗಬಹುದು, ಆದರೆ ಯಾವಾಗಲೂ ಕೂಡ ನಿರ್ಲಕ್ಷ್ಯ ಮಾಡುವುದು ಆರೋಗ್ಯಕರ ಸಂಬಂಧದ ಲಕ್ಷಣವಲ್ಲ. ಎಲ್ಲರ ಮುಂದೆ ನಿಮ್ಮನ್ನು ಅನುಮಾನಿಸುವುದು. ಹೌದು ಕಂದಮ್ಮ, ತಮಾಷೆ ಎಂಬ ಹೆಸರಿನಲ್ಲಿ ನಿಮ್ಮನ್ನು ಚಿಕ್ಕದಾಗಿ ತೋರಿಸುವುದು ಅಥವಾ ಎಲ್ಲರ ಮುಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಗೌರವದ ಕೊರತೆಯನ್ನು ಸೂಚಿಸಬಹುದು. ಪ್ರೀತಿಸುವ ವ್ಯಕ್ತಿ ನಿಮ್ಮ ಗೌರವವನ್ನು ಕಾಪಾಡಲು ಪ್ರಯತ್ನಿಸುತ್ತಾನೆ ಹೊರತು ಅದಕ್ಕೆ ಧಕ್ಕೆ ಬರುವ ಹಾಗೆ ಮಾಡುವುದಿಲ್ಲ. ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೇ ಇರುವುದು. ಹೌದು ಕಂದಮ್ಮ, ನಿಮಗೆ ನೋವಾದಾಗ, ದುಃಖವಾದಾಗ ಅಥವಾ ಸಹಾಯ ಬೇಕಾದಾಗ ಅದನ್ನು ಲೆಕ್ಕಿಸದೇ ಇದ್ದರೆ ಅದು ಸಂಬಂಧದಲ್ಲಿ ಅಂತರವನ್ನು ಉಂಟು ಮಾಡಬಹುದು. ನಿಮ್ಮ ಭಾವನೆಗಳಿಗೂ ಬೆಲೆ ಇದೆ, ಮೌಲ್ಯವಿದೆ, ಅದು ನಿಮಗೆ ನೆನಪಿರಲಿ. ಯಾವಾಗಲೂ ಕೂಡ ತಮ್ಮ ಅನುಕೂಲವನ್ನೇ ನೋಡುವುದು. ಹೌದು ಕಂದಮ್ಮ, ನಿಮ್ಮ ಸಮಯ ಮತ್ತು ನಿಮ್ಮ ಕನಸುಗಳು ಅಥವಾ ನಿಮ್ಮ ಆದ್ಯತೆಗಳು ಲೆಕ್ಕಿಸದೆ ತಮ್ಮ ಅನುಕೂಲಕ್ಕೆ ಮಾತ್ರ ಆದ್ಯತೆ ನೀಡುತ್ತಿದ್ದರೆ ಅದು ಸಮಾನ ಗೌರವದ ಸಂಬಂಧವಲ್ಲ. ನಿಮ್ಮ ಮೇಲೆ ನಂಬಿಕೆ ಇಲ್ಲದಿರುವುದು. ಕಂದಮ್ಮ, ಪ್ರತಿ ವಿಷಯದಲ್ಲೂ ಅನುಮಾನ, ಆರೋಪ ಅಥವಾ ನಂಬಿಕೆಯ ಕೊರತೆ ಇದ್ದರೆ ಸಂಬಂಧ ದುರ್ಬಲವಾಗುತ್ತದೆ. ಗೌರವ ಮತ್ತು ನಂಬಿಕೆ ಒಂದಕ್ಕೊಂದು ಸಂಬಂಧ ಹೊಂದಿವೆ. ನಂಬರ್ 7, ನೀವು ಬದಲಾಗಬೇಕು ಎಂದು ಮಾತ್ರ ನಿರೀಕ್ಷಿಸುವುದು. ಹೌದು ಕಂದಮ್ಮ, ಸಂಬಂಧದಲ್ಲಿ ಇಬ್ಬರು ಕೂಡ ಪ್ರಯತ್ನಿಸಬೇಕು, ಆದರೆ ಯಾವಾಗಲೂ ಕೂಡ ನೀವು ಮಾತ್ರ ಬದಲಾಯಿಸಬೇಕು ಎಂದು ಒತ್ತಾಯಿಸಿದರೆ ಅದು ಸಮತೋಲನದ ಸಂಬಂಧವಲ್ಲ. ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ ಕಂದಮ್ಮ, ನೆನಪಲ್ಲಿಟ್ಕೊಳ್ಳಿ. ಯಾರನ್ನಾದರೂ ಪ್ರೀತಿಸುವುದಕ್ಕಿಂತ ನಿಮ್ಮನ್ನು ನೀವು ಗೌರವಿಸುವುದು ಹೆಚ್ಚು ಮುಖ್ಯ. ನಿಮ್ಮ ಮೌಲ್ಯವನ್ನು ಅರಿಯದವರಿಗಾಗಿ ನಿಮ್ಮ ಆತ್ಮಗೌರವವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನಿಮ್ಮನ್ನು ನಿಜವಾಗಿಯೂ ಗೌರವಿಸುವ ವ್ಯಕ್ತಿ ನಿಮ್ಮ ಮಾತಿಗೂ, ಭಾವನೆಗಳಿಗೂ ಹಾಗೆ ಸಮಯಕ್ಕೂ ಕೂಡ ಮೌಲ್ಯ ಕೊಡುತ್ತಾನೆ. ನೀವು ಅಮೂಲ್ಯರು. ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಏನೇ ಪ್ರಶ್ನೆ ಇದ್ದರೂ ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.